ಇವತ್ತು ಗೋಹತ್ಯೆ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕೆ ನಿಮ್ಮ ಸರ್ಕಾರದವ್ರು ಬ್ಯಾನ್ ಮಾಡ್ತಾ ಇಲ್ಲ ಗೋಹತ್ಯೆನ? ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ? ಅಲ್ಲ ಒಂದೇ ನಾನು ನಿಮ್ಗೆ ಕೇಳೋದು, ಯಾಕೆ ಮಾಡ್ತಾ ಇಲ್ಲ ಅಷ್ಟೇ, ಬ್ಯಾನ್ ಯಾಕೆ ಮಾಡ್ತಾ ಇಲ್ಲ? ಅಲ್ಲ, ಫಾರಿನ್ ಯಾಕೆ ಎಕ್ಸ್ಪೋರ್ಟ್ ಆಗ್ತಾ ಇದೆ? ಯಾರು ಮಾಡ್ತಾ ಇದ್ದಾರೆ? ಸರ್ ಈಗ ಗೋಮಾಂಸ ಅಂದರೆ ಒಂದೇ ನಿಮಿಷ ನಾವೆಲ್ಲೆಲ್ಲಿ ಅಧಿಕಾರದಲ್ಲಿದ್ದೀವಿ ಅಲ್ಲಿ ನಾವು ಗೋಹತ್ಯೆನ ನಿಷೇಧವನ್ನು ನಾವು ಮಾಡುವಂಥ ಪ್ರಯತ್ನ ಕರ್ನಾಟಕದಲ್ಲೂ ಮಾಡಿದ್ದೀವಿ. ಇನ್ನೊಂದು ತಿಳ್ಕೊಳ್ಳಿ, ಗೋಹತ್ಯೆ ವಿಚಾರದಲ್ಲಿ ಈ ಸಂವಿಧಾನದಲ್ಲೇ ಅದನ್ನು ರಾಜ್ಯಗಳಿಗೆ ಆ ಹಕ್ಕನ್ನು ಕೊಟ್ಟಿದ್ದು ಮತ್ತು ಗೋಹತ್ಯೆ ವಿರುದ್ಧವಾಗಿದ್ದು ಮಹಾತ್ಮ ಗಾಂಧೀಜಿಯವರು. ನೀವು ಯಾಕೆ ನೀವೊಂದು ತಿಳ್ಕೊಳ್ಳಿ, ಗೋವನ್ನು ನಾವು ತಾಯಿ ಅಂತ ಪ್ರೀತಿಸ್ತೀವಿ. ಖಂಡಿತ. ಅಲ್ಲ ಒಂದು ನಿಮಿಷ ಕೇಳಿ, ಅಲ್ಲ ಆಯಿತು, ನೀವು ತಿನ್ನೋಕ್ಕೆಲ್ಲ ಕೋಳಿ ಇದ್ದಾವೆ, ಕುರಿ ಇದ್ದಾವೆ, ಎಲ್ಲ ಇದ್ದಾವೆ. ಹಂದಿನ ನಿಕೃಷ್ಟಾಗಿ ನೀವು ನೋಡ್ತೀರಿ ಬಿಡಿ, ಆಯಿತಾ? ನೀವು ನಿಕೃಷ್ಟ ಅನ್ನೋದು ಕಾರಣ ನಾವು ಸಂಹಾರ ಮಾಡ್ತಾಯಿರ್ತೀವಿ. ನೀವು ಕೂಡ ನಾವು ಪವಿತ್ರ ಅನ್ನೋದನ್ನು ಯಾವುದನ್ನು ಭಾವಿಸಿದ್ದೀನಿ ಅದನ್ನೇ ನೀವು ವಧೆ ಮಾಡಬೇಕು ಅಂತ ಯಾಕೆ ಸರ್ ಬರ್ತೀರಿ? ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಇಸ್ಲಾಮಲ್ಲಿ ನಿಮಗೆ ಗೋ ಹತ್ಯೆ ಮಾಡಬೇಕು, ಗೋಮಾಂಸವನ್ನು ಭಕ್ಷಣೆ ಮಾಡಬೇಕು ಅಂತ ಏನಾರು ಇದೆಯಾ? ಇಲ್ಲ ಅಲ್ವಾ? ಇಲ್ಲ. ಪ್ರತಿಯೊಂದಕ್ಕೂ ಕೂಡ ನೀವು ಹಲಾಲ್ ಕಟ್ಟು ಎಲ್ಲ ವಿಷಯದಲ್ಲಿ ಧರ್ಮ ತೋರಿಸ್ತೀರಿ. ಇದರಲ್ಲಿ ಇಲ್ವೇ ಇಲ್ಲಲ್ಲ ಸರ್. ನಿಮ್ಮಲ್ಲಿ ಇಸ್ಲಾಂನಲ್ಲಿ ಮಸೀದಿ ಇರ್ಬೋದು, ಕ್ರೈಸ್ತರಲ್ಲಿ ಚರ್ಚ್ ಇರ್ಬೋದು, ಇವ್ಯಾವ ಹೋಲಿ ಪ್ಲೇಸ್ ಅಲ್ಲ. ಇನ್ಕ್ಲೂಡಿಂಗ್ ಮೆಕ್ಕಾ ಮದೀನದಲ್ಲೂ ಕೂಡ ರೆನೋವೇಷನ್ ಮಾಡಿದ್ದನ್ನು, ಹಳೆಯ ಸ್ಟ್ರಕ್ಚರ್ನ ಡಿಸ್ಮ್ಯಾಂಟ್ಲ್ ಮಾಡಿ ಹೊಸ ಕಟ್ಟಿದ್ದನ್ನು ನಾವು ನೋಡಿದ್ದೀವಿ. ನಿಮಗೆ ಪ್ರಾರ್ಥನೆ ಆ ದಿಕ್ಕಿಗೆ ತಿರುಗಿ ಪ್ರಾರ್ಥನೆ ಮಾಡಬೇಕಾದದ್ದು ಅದು ನಿಮಗೆ ಅದರಲ್ಲಿ ಕಡ್ಡಾಯ ಇದೆ. ಆದರೆ ಮಸೀದಿ ಯಾವತ್ತೂ ಹೋಲಿ ಪ್ಲೇಸ್ ಅಲ್ಲ. ನಾನು ನಿಮಗೆ ಆದರೆ ಹಿಂದೂಗಳಲ್ಲಿ ದೇವಸ್ಥಾನ ಅನ್ನೋದಕ್ಕೆ ನಾವು ವಿಗ್ರಹವನ್ನು ಮಾಡಬೇಕಾದ್ರೂ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತೀವಿ, ಅದನ್ನು ಹೋಲಿ ಪ್ಲೇಸ್ ಅಂತಲೇ ನಾವು ಭಾವಿಸ್ತೀವಿ. ಆಯ್ತು, ಅಲ್ಲ ಒಂದು ನಿಮಿಷ ನಾನು ಕೇಳೋದು, ಅಲ್ಲ ರೀ ಯಾರೋ ಮೀರ್ ಬಾಕಿ ನಮ್ಮ ದೇವಸ್ಥಾನದ ಮೇಲೆ ಕಟ್ಟಿದಂಥ ಒಂದು ಗುಂಬಸನ್ನು ಹೊಡೆದಾಕಿದ ಕೂಡಲೇ ನಿಮ್ಗೆ ಯಾಕ್ರಿ ಮುಸಲ್ಮಾನರಿಗೆ ಅಯ್ಯೋ ಬಾಬರಿ ಮಸೀದಿ ಕೆಡವಿರು ಅಂತ ಇಷ್ಟು ಬಬ್ಬೆ ಆಡ್ತೀರಿ? ಹೋಲಿ ಪ್ಲೇಸೇ ಅಲ್ಲ ನಿಮ್ಮದು. ವಿಶ್ವನಾಥ ಮಂದಿರದ ಮೇಲೆ ಬಾಬರಿಗೆ ಇನ್ನೇಲಕ್ಕೆ ಔರಂಗಜೇಬ್ಗೆ ಇನ್ನೆಲ್ಲ ಬೇರೆ ಜಾಗ ಸಿಕ್ಕಿರಲಿಲ್ವಾ? ಹೇಳ್ತಿಲ್ಲ, ಎಜುಕೇಶನ್ ಇಲ್ಲ, ಕಾಬಾ ಇಲ್ಲ, ಕಾಬಾ ಚರ್ಚ್ ಇಲ್ಲ, ಇಷ್ಟು ವಯಸ್ಸಾದ್ರೂ ಮದುವೆ ಆಗಿಲ್ಲ. ತಾವು ನಮ್ಮ ಜಿಲ್ಲೆಗೆ MP ಆಗಿದ್ದೀರಾ, ನಮ್ಮ MP ತಾವು. ನಮ್ಮ ಜಿಲ್ಲೆ ಮೇಲೆ ನಿಮ್ಗೆ ಯಾಕೆ ಅಲ್ಲಿ ಬರೀ ಮುಸ್ಲಿಮ್ಸ್ ಇದ್ದಾರೆ ಅಂತ ನಾ ಕೆಲಸ ಮಾಡಲ್ಲ, ಅಲ್ಲಿ ಏನು ನಿಮ್ಮ ಕೊಡುಗೆ ಇದೆ ಅಂತ ನನ್ನ ಕ್ವಶನ್. ಯಾವುದು? ಮೈಸೂರು ಜಿಲ್ಲೆಗೆ. ಮೈಸೂರು ಜಿಲ್ಲೆಗೆ ಏನು ಕೊಡುಗೆ ಅಂತ? ಮೈಸೂರು ಜಿಲ್ಲೆ NR ಕಾನ್ಸ್ಟಿಟ್ಯೂನ್ಸಿ. ಯಾಕೆ ನಾವು ನಿಮ್ಗೆ ಓಟ್ ಹಾಕಲ್ವ ಅಂತನಾ, ಅಲ್ವಾ ನಾವು ವೋಟರ್ಸ್ಗಳಲ್ಲ ಅಂತನಾ? ನಮ್ಮ ಹೆಸರು ಏನಂದ್ರಿ? ಅಲಿ ಅಹಮದ್. ಓಕೆ. ನಾನು ಮೈಸೂರು ಜಿಲ್ಲೆಯನ್ನು ನಾನು ಸಮಗ್ರವಾಗಿ ನೋಡ್ತೀನಿ. ಮೈಸೂರು ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳು ನನ್ನ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿ ಬರುತ್ತೆ. ನನಗೆ ಕೊಡಗು ಸೇರಿದ್ರೂ ಹೆಸರು ಇರೋದು ಮೈಸೂರು ಲೋಕಸಭಾ ಕ್ಷೇತ್ರ ಅಂತ. ಆದರೆ ನಾನು 10 ಲೈನ್ ಹೈವೇನ ತರಬೇಕಾದ್ರೆ ಇಡೀ ಮೈಸೂರು, ಚಾಮರಾಜನಗರ, ಕೊಡಗು ಎಲ್ಲರನ್ನೂ ಯೋಚನೆ ಮಾಡೇ ತೊಗೊಂಬಂದಿದ್ದೀನಿ. ಮೈಸೂರು ರಿಂಗ್ ರೋಡನ್ನ ಮಾಡಬೇಕಾದ್ರೆ ಅದು ಬರೀ ಕೃಷ್ಣರಾಜ ನರಸಿಂಹರಾಜಕ್ಕೆ ಮಾತ್ರ ಹೋಗಲಿಲ್ಲ, ಅದು ಅಲ್ಲ ಚಾಮರಾಜಕ್ಕೆ ಹೋಗಲಿಲ್ಲ, ಅದು ನರಸಿಂಹರಾಜನೂ ಸೇರಿಸಿದಂಗೆ ಬಂತು. ಹೇಳ್ತೀನಿ, ಕಂಪ್ಲೀಟ್ ಮಾಡ್ತೀನಿ. ಇವತ್ತು ನರಸಿಂಹರಾಜದಲ್ಲಿ ಇವತ್ತೊಂದು ಮಹಿಳಾ ಡಿಗ್ರಿ ಕಾಲೇಜ್ ಇಲ್ಲ, ಅದನ್ನು ಕೂಡ ಇವತ್ತು ತರ್ತಾ ಇದ್ದೀನಿ. ಸದ್ಯದರಲ್ಲೇ ಮಹಿಳಾ ಡಿಗ್ರಿ ಕಾಲೇಜನ್ನು ಕೂಡ ಪ್ರಾರಂಭವನ್ನು ನಾನು ಮಾಡಿಸ್ತಾ ಇದ್ದೀನಿ. ಆಯಿತಾ? ನರಸಿಂಹರಾಜ ಕ್ಷೇತ್ರಕ್ಕೆ ಅತಿ ಹೆಚ್ಚು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನಾವು ಅನುದಾನವನ್ನು ಕೊಟ್ಟಿರುವಂಥ ಮನೆಗಳ ಸ್ಯಾಂಕ್ಷನ್ ಮಾಡಿರೋದು ನರಸಿಂಹರಾಜ ಕ್ಷೇತ್ರಕ್ಕೆ. ಇತ್ತೀಚಿನ ಒಂದು 3 ತಿಂಗಳ ಹಿಂದೆನೂ ಕೂಡ ಅತಿ ಹೆಚ್ಚು ಅನುದಾನವನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ 3 ಕೋಟಿ ರೂಪಾಯಿನ ತಗೊಂಬಂದು ರಸ್ತೆ ಎಲ್ಲ ಮಾಡಿಸಿದ್ನಲ್ಲ, ಅದು ನರಸಿಂಹರಾಜ ಕ್ಷೇತ್ರದಲ್ಲೇ ಸಂಪೂರ್ಣ ಅದು ಅನುದಾನ ನರಸಿಂಹರಾಜ ಕ್ಷೇತ್ರಕ್ಕೆ. ಒಂದು ನಿಮಿಷ, ಅಲ್ಲ ಪ್ಯಾಚ್ ವರ್ಕ್ ಅಲ್ಲ, ಮುಸಲ್ಮಾನರು ವಾಸ ಇರುವಂಥ ಸ್ಥಳದಲ್ಲೇ ಕಾಂಕ್ರೀಟ್ ಸಿಮೆಂಟ್ ರಸ್ತೆಯನ್ನು ಮಾಡಿಸ್ತಾ ಇದ್ದೀನಿ. ಅಲ್ಲೂ ಕೂಡ ನಾನೇನು ಓಟ್ ಹಾಕಿದ್ರೋ ಹಾಕಿಲ್ವೋ ಅದನ್ನು ಯೋಚನೆ ಮಾಡಿಲ್ಲ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಬಿಟ್ಬಿಡಿ ಪ್ಲೀಸ್. ನಾನು ಮಾಡಿಸ್ತಾ ಇರೋದು ಅಲ್ಲಿದ್ದೇ ಮಾಡ್ತಾ ಇರೋದು. ಆನಂತರ ಮೈಸೂರಿಗೆ ಒಂದು DC ಆಫೀಸ್ ಬೇಕು ಅಂತಂದಾಗ DC ಆಫೀಸಿಗೆ ಜಾಗ ಇರಲಿಲ್ಲ. ಆ ಜಾಗಕ್ಕೆ ನಮಗೆ ಜರ್ಮನ್ ಪ್ರೆಸ್ನಲ್ಲಿದ್ದಂಥ 15 ಎಕರೆ ಜಾಗವನ್ನು ಸಿದ್ಧಾರ್ಥ ಲೇಔಟಲ್ಲಿ ನಾನು ಕೊಡಿಸಿ ಇವತ್ತು DC ಆಫೀಸಲ್ಲಿ ಬಂದಿತ್ತು ಅಂತ ಹೇಳಿದರೆ ಅದು ನರಸಿಂಹರಾಜ ಕ್ಷೇತ್ರಕ್ಕೆ ನಾನು ಮಾಡಿಕೊಟ್ಟಿರುವಂಥದ್ದು ಅಷ್ಟೇ.